ರಾಜೀನಾಮೆ ಕೊಡೋದ್ರಲ್ಲಿ ಏನು ತಪ್ಪಿದೆ? ಒಬ್ಬ ರಾಜೀನಾಮೆ ಕೊಟ್ಬಿಟ್ರೆ ಏನಾಗೋಗ್ತದೆ? ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಲಿ, ಇವೆಲ್ಲ ಕೂಡ ಚರ್ಚೆ ಆಗಬೇಕಿದು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲ ಕೂಡ ಆಗಬೇಕು. ನಾವು ನಿಮಗೂ ಎಷ್ಟೋ ಸಂದರ್ಭದಲ್ಲಿ ಟೀಕೆ ಬೇಡ ಅಂತ ಹೇಳ್ತೀವ. ಟೀಕೆ ಮಾಡಬೇಕು. ಟೀಕೆ ಮಾಡಿದ್ರೆ ನಾವು ತಿದ್ಕೊಳ್ತೀವಿ. ನಾವು ಟೀಕೆ ಮಾಡಿದಾಗ ನೀವು ತಿದ್ಕೋಬೇಕು. ಇದು ವ್ಯವಸ್ಥೆ. ಇದು ನನ್ನ ಅಭಿಪ್ರಾಯ. ಬಿಜೆಪಿ ಪ್ರತಿಭಟನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಕೊತ್ವಾಲ್ ಆಡಳಿತ ನಡೀತಾ ಇದೆ ಅನ್ನುವಂತ ಆರೋಪವನ್ನು ಮಾಡಿದ್ದಾರೆ ಬಿಜೆಪಿ. ಅವ್ರ ಖುಷಿಗೆ ಏನ್ ಬೇಕಾದ್ರೂ ಮಾತಾಡ್ಲಿ, ಹೆಂಗ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ನಾನು ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ಒಬ್ಬ ವಿದ್ಯಾರ್ಥಿ ನಾಯಕನಿಂದ ಹಳ್ಳಿಲಿ ಹುಟ್ಟೊಬ್ಬ ಮಗ, ಅಲ್ಲಿಂದ ಬಂದು ಇಲ್ಲಿವರೆಗೂ ನಾನು ಬೆಳೆದಿದ್ದೀನಿ. ಎಷ್ಟು ಪರಿಶುದ್ಧವಾದಂಥ ರಾಜಕಾರಣ ಮಾಡ್ತಾ ಇದ್ದೀನಿ, ಪರಿಶುದ್ಧವಾದಂಥ ಆಳ್ತ ಕೊಡ್ತಾ ಇದ್ದೀನಿ. ಅದನ್ನು ಅವ್ರ ಕೈಲಿ ಸಹಿಸ್ಕೊಳಕ್ಕಾಗಲಿಲ್ಲ ಅಂದ್ರೆ ಅವ್ರು ಬಿಟ್ಟಿದ್ದಾರೆ. ಅವ್ರು ಏನು ಬೇಕಾದ್ರೂ ಅದನ್ನೇ ನಾವು ಹೇಳ್ತಾ ಇರೋದು. ಈಗ ಟ್ವೀಟ್ ಮಾಡಿದ್ದಾರೆ, ಫಸ್ಟ್ ಡೇನೇ ಟ್ವೀಟ್ ಮಾಡ್ಬೇಕಾಯ್ತಲ್ಲ. ಪ್ರಧಾನಮಂತ್ರಿಗಳು ಆ ದಿನನೇ ಅವರು ಎಚ್ಚೆತ್ಕೋಬೇಕಾಯ್ತಲ್ಲ. ಇಷ್ಟು ಜನ ಈಚೆಗೆ ಬಂದ ಮೇಲೆ ಎಚ್ಚೆತ್ತುಕೊಳ್ಳೋದಲ್ವಲ್ಲ. ರಾಜೀನಾಮೆ ಕೊಡೋದ್ರಲ್ಲಿ ಏನು ತಪ್ಪಿದೆ? ಒಬ್ಬ ರಾಜೀನಾಮೆ ಕೊಟ್ಬಿಟ್ರೆ ಏನಾಗೋಗ್ತದೆ? ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಲಿ, ಇವೆಲ್ಲ ಕೂಡ ಚರ್ಚೆ ಆಗಬೇಕಿದು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲ ಕೂಡ ಆಗಬೇಕು. ನಾವು ನಿಮಗೂ ಎಷ್ಟೋ ಸಂದರ್ಭದಲ್ಲಿ ಟೀಕೆ ಬೇಡ ಅಂತ ಹೇಳ್ತೀವ. ಟೀಕೆ ಮಾಡಬೇಕು. ಟೀಕೆ ಮಾಡಿದ್ರೆ ನಾವು ತಿದ್ಕೊಳ್ತೀವಿ. ನಾವು ಟೀಕೆ ಮಾಡಿದಾಗ ನೀವು ತಿದ್ಕೋಬೇಕು. ಇದು ವ್ಯವಸ್ಥೆ. ಇದು ನನ್ನ ಅಭಿಪ್ರಾಯ. ಬಿಜೆಪಿ ಪ್ರತಿಭಟನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಕೊತ್ವಾಲ್ ಆಡಳಿತ ನಡೀತಾ ಇದೆ ಅನ್ನುವಂತ ಆರೋಪವನ್ನು ಮಾಡಿದ್ದಾರೆ ಬಿಜೆಪಿ. ಅವ್ರ ಖುಷಿಗೆ ಏನ್ ಬೇಕಾದ್ರೂ ಮಾತಾಡ್ಲಿ, ಹೆಂಗ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ನಾನು ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ಒಬ್ಬ ವಿದ್ಯಾರ್ಥಿ ನಾಯಕನಿಂದ ಹಳ್ಳಿಲಿ ಹುಟ್ಟೊಬ್ಬ ಮಗ, ಅಲ್ಲಿಂದ ಬಂದು ಇಲ್ಲಿವರೆಗೂ ನಾನು ಬೆಳೆದಿದ್ದೀನಿ. ಎಷ್ಟು ಪರಿಶುದ್ಧವಾದಂಥ ರಾಜಕಾರಣ ಮಾಡ್ತಾ ಇದ್ದೀನಿ, ಪರಿಶುದ್ಧವಾದಂಥ ಆಳ್ತ ಕೊಡ್ತಾ ಇದ್ದೀನಿ. ಅದನ್ನು ಅವ್ರ ಕೈಲಿ ಸಹಿಸ್ಕೊಳಕ್ಕಾಗಲಿಲ್ಲ ಅಂದ್ರೆ ಅವ್ರು ಬಿಟ್ಟಿದ್ದಾರೆ. ಅವ್ರು ಏನು ಬೇಕಾದ್ರೂ ಅದನ್ನೇ ನಾವು ಹೇಳ್ತಾ ಇರೋದು. ಈಗ ಟ್ವೀಟ್ ಮಾಡಿದ್ದಾರೆ, ಫಸ್ಟ್ ಡೇನೇ ಟ್ವೀಟ್ ಮಾಡ್ಬೇಕಾಯ್ತಲ್ಲ. ಪ್ರಧಾನಮಂತ್ರಿಗಳು ಆ ದಿನನೇ ಅವರು ಎಚ್ಚೆತ್ಕೋಬೇಕಾಯ್ತಲ್ಲ. ಇಷ್ಟು ಜನ ಈಚೆಗೆ ಬಂದ ಮೇಲೆ ಎಚ್ಚೆತ್ತುಕೊಳ್ಳೋದಲ್ವಲ್ಲ.